ಮೊನ್ನೆ ತಾನೇ SSLC PUC ರಿಸಲ್ಟ್ ಬಂದರೂ ಕೂಡ ಹಾವೇರಿ ಜಿಲ್ಲೆ ಪ್ರಥಮ ಸ್ಥಾನವನ್ನು ಗಳಿಸಿತು. ಅಂದರೆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೀಗ ಮತ್ತೊಬ್ಬ ಸಾಯಿ ಶ್ರವಣನ್ ಅಂದರೆ ತಂದೆ ಡಾಕ್ಟರ್ ಕೂಡ ತಾಯಿ ಕೂಡ ವೈದ್ಯರು ಮೊಬೈಲ್ ಬಳಕೆ ಮಾಡ್ದೇ ಅದ್ಭುತವಾಗಿ ಓದ್ಕೊಂಡು ಇದೀಗ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿರುವಂಥದ್ದು. ಅದರಲ್ಲೂ ಕೂಡ ಕೃಷಿಯಲ್ಲಿ ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿತ್ವ. ಮುಂದೆ ಕೂಡ ಡಾಕ್ಟರ್ ಆಗಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಸಾಯಿಸ್ ಮುಂದಾಗಿದ್ದಾರೆ. ನನ್ನ ಜೊತೆ ಸಾಯಿಸ್ ಮತ್ತು ಅವ್ರ ತಂದೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸಾಯಿಸ್ ಪ್ರಥಮವಾಗಿ ರಿಪಬ್ಲಿಕ್ ಕಡೆಯಿಂದ ನಮಗೆ ಕಂಗ್ರಾಚುಲೇಷನ್ಸ್. ಏನು ಈ ರೀತಿ ಅಂದರೆ ಒಂದು ರೀತಿಯಲ್ಲಿ 2ನೇ ರ್ಯಾಂಕ್ ಬಂದಷ್ಟು ಈಸಿ ಏನಲ್ಲ, ಏನೇನೆಲ್ಲ ಅಂದ್ಕೊಂಡಿದ್ರಿ, ಯಾವ ರೀತಿ ಓದ್ತಾ ಇದ್ರಿ ಅಂತ? ನಾವು ಎಕ್ಸ್ಪರ್ಟ್ನಲ್ಲಿ ಓದಿದ್ದೆ 2 ವರ್ಷ. ಅಲ್ಲೇ ಭಾಳ ಸ್ಟ್ರಿಕ್ಟ್ ಇತ್ತು. 2 ವರ್ಷ ಮೊಬೈಲು ಯೂಸ್ ಮಾಡಿಲ್ಲ ಜಾಸ್ತಿ. ಮತ್ತು ಎವ್ರಿ ಡೇ ನಮ್ಮ ಡಿಸಿಪ್ಲಿನ್ ಇತ್ತು, ಇದೇ ಸ್ಕೆಡ್ಯೂಲ್ ಇದೇ ಫಿಕ್ಸ್ ಮಾಡಿ ಓದಿದರೆ. ಮತ್ತು ನಮಗೆ ಕಂಟಿನ್ಯೂಸ್ ಮಾಕ್ ಟೆಸ್ಟ್ ಇದ್ದು. ಈ ಥರ ನಮಗೆ CET ನೀಟ್ ಮತ್ತು ಬೇರೆ ಎಕ್ಸಾಮ್ಸ್ನಲ್ಲಿ ಎಕ್ಸ್ಪರ್ಟ್ ಟೀಚರ್ಸ್ ಮತ್ತು ಎಲ್ಲರೂ ಹೆಲ್ಪ್ ಮಾಡಿ ಕರೆಕ್ಟಾಗಿ ಪ್ರಿಪೇರ್ ಮಾಡಿದರು. 2 ಇಯರ್ಸ್ ಆಫ್ ಹಾರ್ಡ್ ವರ್ಕಿಂದ ಭಾಳ ಚಲೋ ರಿಸಲ್ಟ್ ಬಂದಿದೆ. ಅಪ್ಪ ಅಮ್ಮ ಇಬ್ಬರು ವೈದ್ಯರು, ಹಣ ಕಾಮನಾಗಿ ಇದ್ದೇ ಇರ್ತೈತಿ. ಎಲ್ಲ ದೊಡ್ಡ ದೊಡ್ಡ ಮೊಬೈಲ್ iPhone 16 ಆ ಥರ ಕೇಳೋವಂಥ ವ್ಯವಸ್ಥೆಯಲ್ಲಿ ತಾವು ಮೊಬೈಲೇ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರಿ. ಹೇಗೆ ಬಿಟ್ಟಿದ್ರಿ ಮೊಬೈಲ್ನ ಅಂತ? ಫಸ್ಟಿಗೆ ಟಫ್ ಇತ್ತು. ಇಟ್ ವಾಸ್ ಬಟ್ ನನಗೆ ಒಳ್ಳೆ ಮಾರ್ಕ್ಸ್ ಮತ್ತು ಒಳ್ಳೆ ರ್ಯಾಂಕ್ ಬೇಕಾಗಿತ್ತು. ಅದಕ್ಕೆ 2 ವರ್ಷ ಸೆಲ್ಫ್ ಮೋಟಿವೇಟೆಡ್ ಆಗಿ ಪೇರೆಂಟ್ಸಿನ ಹೆಲ್ಪಿಂದ ಮೋಟಿವೇಶನ್ ನಾನು ಫೋನ್ ಬಿಟ್ಟೆ. 2 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆಯಿತು. ಈ 2 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ನಾನು ಒಳ್ಳೆ ರ್ಯಾಂಕ್ ಬರ್ಬೋದು ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಒಳ್ಳೆ ರ್ಯಾಂಕ್ ಬಂತು. ಈ ಮುಂದೆ ಬರುವಂಥ ಫಲಿತಾಂಶ ಯಾವ ರೀತಿ ಇರುತ್ತೆ? ಇಂಜಿನಿಯರಿಂಗ್ ಕೂಡ 11th ರ್ಯಾಂಕ್ ಅಂತ ಕೇಳ್ಪಟ್ಟೆ, ಆ ಬಗ್ಗೆ ಹೇಳಿ. ಇಂಜಿನಿಯರಿಂಗು ಒಳ್ಳೆಯದಾಯಿತು. ನಮ್ಮ 2 ಇಯರ್ಸ್ ನಾನು PCMB 4 ಕೋರ್ಸಸ್ ತೊಗೊಂಡಿದ್ದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ. ಮತ್ತು ಅದರಲ್ಲಿ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ನ ಇಂಜಿನಿಯರಿಂಗ್ ರ್ಯಾಂಕ್ ಬಂತು. ಬಟ್ ನನಗೆ ಮೆಡಿಕಲೇ ಮಾಡೋದಿದೆ. ಸೊ ನೀಟ್ ರಿಸಲ್ಟಿಗೆ ವೇಟ್ ಮಾಡ್ತಿದ್ದೀನಿ. ಇನ್ನು ಜೊತೆಗೆ ಓದುವಂಥ ಬೇರೆ ವಿದ್ಯಾರ್ಥಿಗಳು ಕೂಡ ಡಾಕ್ಟ್ರು ಅಥವಾ ಇನ್ನು ಇಂಜಿನಿಯರು ಇದಂಥ ಮಕ್ಕಳೇ ಇರ್ತಾರೆ. ಅವರು ಜೊತೆಗೆ ಇದ್ದಾಗ ಯಾರು ತಮಗೆ ಫೈಟು ಅಂತ ಅನಿಸಿತ್ತು? ಯಾವಾಗ ನೀವು ಏನು ಅಂದ್ಕೊಂಡಿದ್ರಿ ಅವಾಗ? ಇಲ್ಲ, ಎಲ್ಲರೂ ಒಳ್ಳೇದು ಓದ್ತಿದ್ರು. ನನ್ನ ಎಕ್ಸ್ಪರ್ಟ್ನಲ್ಲಿ ನನ್ನ ಬ್ಯಾಚವ್ರು ಒಳ್ಳೆಯರು. ಎಲ್ಲರೂ ಭಾಳ ಹೆಲ್ಪ್ ಮಾಡಿದರು ನನಗೆ. ಎಲ್ಲರೂ ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ. ನಮ್ಮ ಎಕ್ಸ್ಪರ್ಟ್ ಟಾಪ್ 10 7 ರ್ಯಾಂಕ್ಸ್ ತೊಗೊಂಡಿದೆ. ನನ್ನ ಎಲ್ಲ ಫ್ರೆಂಡ್ಸ್. ಮತ್ತು ಇಟ್ ವಾಸ್ ಕಾಂಪಿಟೇಟಿವ್ ಎಕ್ಸಾಮ್, ಕಾಂಪಿಟೇಟಿವ್ ಇತ್ತು. ಎಲ್ಲರೂ ಹೆಲ್ಪು ಮಾಡಿದರು. ಬಟ್ ಯು ಆರ್ ಆಲ್ಸೋ ಕಾಂಪಿಟೇಟರ್ಸ್. ಮತ್ತು ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಇನ್ ಮೈ ಎಕ್ಸ್ಪರ್ಟ್. ಎಲ್ಲ ಫ್ರೆಂಡ್ಸು ಭಾಳ ಹೆಲ್ಪ್ ಮಾಡಿದರು, ಪೇರೆಂಟ್ಸು ಭಾಳ ಹೆಲ್ಪ್ ಮಾಡಿದರು. ಅವರು ಆಶೀರ್ವಾದ ಅಂತನೇ ಇಷ್ಟು ಒಳ್ಳೆ ರ್ಯಾಂಕ್ ಬಂದಿದ್ದು. ದಿನಕ್ಕೆ ಎಷ್ಟು ಗಂಟೆ ಕಾಲಗಳು ಓದ್ತಿದ್ರಿ ತಾವು? ಅಂದರೆ ಸಮಯ ಬೇರೆ ಯಾವ ಮೀಸಲು ಇಡ್ತಾ ಇದ್ರಿ? ತಾವು ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು ಅಂತ ಕೇಳ್ಪಟ್ಟೆ ನಾನು. ಇದನ್ನ ಯಾವಾಗ ಆಟ ಆಡ್ತಿದ್ರಿ? ಹೇಗೆಲ್ಲ ಓದ್ತಾ ಇದ್ರಿ? ಕ್ಯಾಂಪಸಲ್ಲಿ ಯಾವ ರೀತಿ ಇರ್ತಿದ್ರಿ ಅಂತ? ದಿನಕ್ಕೆ 10-12 ತಾಸು ಓದ್ತಿದ್ದೆ. ಲಾಸ್ಟ್ 2 ಇಯರ್ಸ್ ಸ್ಪೋರ್ಟ್ಸ್ ಆಡಿಲ್ಲ ಜಾಸ್ತಿ. ಓನ್ಲಿ ಸಂಡೇಸು 1 ಅವರ್ ಆಡ್ತಿದ್ದೆ. ಅದಕ್ಕಂದ್ರೆ ಎಕ್ಸ್ಪರ್ಟ್ನಲ್ಲಿ ನೋ ಸ್ಕೋಪ್ ಫಾರ್ ಸ್ಪೋರ್ಟ್ಸು. ಓನ್ಲಿ ಸಂಡೇಸ್ 1 ಅವರ್ ಅವ್ರು ಕೊಡ್ತಿದ್ರು ಅಷ್ಟೇ. ಇನ್ನು ಓದಿದ್ದು ಮಂಗಳೂರಲ್ಲಿ, ದೊಡ್ಡದಾದಂಥ ಬೀಚ್ ಇರುವಂಥದ್ದು, ಆಟ ಆಡಲಿಕ್ಕೆ ಹೋಗಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇತ್ತಲ್ಲಿ. ಎಷ್ಟು ಹೊರಗಡೆ ಔಟಿಂಗ್ ಹೋಗೋದಾಗಲಿ, ಹೀಗೆ ಫ್ರೆಂಡ್ಸ್ ಜೊತೆ ಓಡಾಡೋದಾಗಲಿ, ಯಾವಾಗ ಓದ್ತಾ ಇದ್ರಿ? ಯಾವಾಗ ಹೊರಗಡೆ ಹೋಗ್ತಾ ಇದ್ರಿ? ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ ಅಂತ? ನಮಗೆ ಔಟಿಂಗ್ ಅಂದರೆ 3 ತಿಂಗಳಿಗೆ ಒಂದ್ಸತಿ ಔಟಿಂಗ್ ಇತ್ತು ಪೇರೆಂಟ್ಸ್ ಕೂಟಾಗೆ. ಅದು ಬಿಟ್ಟರೆ ಫುಲ್ 3 ಮಂತ್ಸ್ ನಾವು ಒಳಗೆ. ವಿ ಆರ್ ನಾಟ್ ಅಲೌಡ್ ಔಟ್ಸೈಡ್. ನಾವು ಎಲ್ಲೂ ಬೀಚ್ ಎಲ್ಲೂ ಹೋಗೋಕೆ ಅಲೌಡ್ ಇದ್ದಿದ್ದಿಲ್ಲ. ಫಿಕ್ಸು ಓದೋದು, ಹಾಸ್ಟೆಲು, ಕ್ಲಾಸು ಅದೇ ಕಂಟಿನ್ಯೂ. ಏನು ಅಷ್ಟೇ, ಮತ್ತೇನು ಹೊರಗೆಲ್ಲ ಹೋಗೋದಿಲ್ಲ, ಅಡ್ಡಾಡೋದಿಲ್ಲ. ಏನು ಡ್ರೀಮ್ ಇದೆ ಸಾಯಿಸಿಗೆ ಅಂತ ಸದ್ಯಕ್ಕೆ? ಹೀಗೆ ಡಾಕ್ಟರ್ ಆಗ್ಬೇಕಂತಿದ್ದೀನಿ. ನೀಟ್ ರಿಸಲ್ಟ್ ಬಂದಮೇಲೆ ಒಳ್ಳೆ ಕಾಲೇಜ್ ಸಿಗ್ಬೇಕಂತ ಎಕ್ಸ್ಪೆಕ್ಟೇಷನ್ ಐತೆ, ನೋಡ್ಬೇಕು. ನೀಟ್ಗೂ ಕೂಡ ಕಾಯ್ತಿದ್ರಿ ಆ ಒಂದು ಫಲಿತಾಂಶ ಕೂಡ. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನೀಟಲ್ಲಿ ಈಗ? ಒಂದು ಒಳ್ಳೆ ರ್ಯಾಂಕು ಮತ್ತು ಕಾಲೇಜಿಗೆ ಅಡ್ಮಿಷನ್ ಸಿಕ್ಕರೆ ಎಕ್ಸ್ಪೆಕ್ಟಿಂಗ್ ಗುಡ್ ರ್ಯಾಂಕು. ಅದು ಸ್ಟೇಟ್ ರ್ಯಾಂಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 2 ಫಸ್ಟ್ ಆಲ್ರೆಡಿ ಈಗ ಸೆಕೆಂಡ್ 6 ಹೊಡೆದ್ಬಿಟ್ಟಿದ್ದೀರಿ. ಅಲ್ಲೂ ಏನು ಸೆಂಚುರಿ ಬಾರಿಸೋ ವ್ಯವಸ್ಥೆ ಇದೆ ನಾನು ಹೇಗೆ ಅಂತ? ಒಳ್ಳೇದಾಗಿದೆ. ನೀಟ್ ರಿಸಲ್ಟ್ ಹೇಳೋಕ್ಕಾಗಲ್ಲ. ಸಾಯಿಸೋರ್ ತಂದೆ ಡಾಕ್ಟರ್ ಶಿವಣ್ಣ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಮನ್ ಆಗಿ ಮಕ್ಕಳನ್ನ ಓದಿಸೋ ವ್ಯವಸ್ಥೆಯಲ್ಲಿ ವೈದ್ಯರು ಮುಂದಾಗ್ತಾರೆ ಅನ್ನೋ ವ್ಯವಸ್ಥೆ. ಮಗನಿಗೆ ಮೊಬೈಲು ಇದು ಕೊಡಿಸ್ತೆ, ದೂರದ ಊರಲ್ಲಿ ಓದ್ಸೋಕೆ ಹಾಕಿ ಏನು ಡ್ರೀಮ್ ಇಟ್ಕೊಂಡಿದ್ರು ಮಗನ ಬಗ್ಗೆ? ಯಾವ ರೀತಿ ಓದ್ತಾ ಇದ್ದ? ತಾವು ಯಾವ ರೀತಿ ಹೆಲ್ಪ್ ಮಾಡಿದ್ರಿ ಅಂತ ಅವ್ರಿಗೆ? ಅವ ಫಸ್ಟ್ ಸ್ಟ್ಯಾಂಡರ್ಡಿಂದನ ಬ್ರಿಲಿಯಂಟ್ ಸ್ಟೂಡೆಂಟೇ ಇದ್ದ. ಆಮೇಲೆ ವೆನ್ ಈ ವಾಸ್ ಇನ್ 5th ಸ್ಟ್ಯಾಂಡರ್ಡ್, 6th ನವೋದಯನೂ ಅವ ಜನರಲ್ ಮೆರಿಟಲ್ಲಿ ಕ್ರ್ಯಾಕ್ ಮಾಡಿದ್ದ. ಬಟ್ ನವೋದಯ ಅಡ್ಮಿಷನ್ ತೊಗೊಳ್ಳಿಲ್ಲ. ಅವನ ಮನೆಯಲ್ಲಿ, ನಂದೇನೋ 10th ಮಟ್ಟ ಮಕ್ಕಳು ಮನೆಯಲ್ಲಿದ್ದೇ ಓದಿಸ್ಬೇಕಂತ, ಅಂದರೆ ಪೇರೆಂಟ್ಸ್ ಜೊತೆ ಅಟ್ಯಾಚ್ಮೆಂಟ್ ಇರುತ್ತಂತೇಳಿ. ಬಟ್ ಆಮೇಲೆ 10th ಆದಮೇಲೆ ಅಷ್ಟು ಇಲ್ಲಿ ಸ್ಕೋಪ್ ಇಲ್ಲ ಅಂಥೇಳಿ ಎಲ್ಲಿ ಎಜುಕೇಷನ್ ಹಬ್ ಚೆನ್ನಾಗಿದೆ ಅಲ್ಲಿ ಮಂಗಳೂರಿಗೆ ಕಳಿಸಿದ್ವಿ. ಅಂದರೆ ಈಗಿನ ಕಾಲದಲ್ಲಿ ಫೋನ್ ಬಳಕೆ ತುಂಬ ಆಗಿದೆ, ಅದರಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ.
ಅಲ್ಲೇ ಸ್ಟ್ರಿಕ್ಟ್ ಆಗಿದೆ. ಅವ್ರಿಗೆ ಮನೆಗೆ ವೀಕ್ಲಿ 3 ಟೈಮ್ಸ್ ಕಾಲ್ ಮಾಡ್ಲಿಕ್ಕೆ ಕೊಡ್ತಾರೆ, ಸಂಡೇ ಒಂದು ದಿವಸ ಫಿಕ್ಸ್ ಟೈಮಿಂಗಲ್ಲಿ ಕಾಲ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಸ್ಟಾರ್ಟಿಂಗಿಗೆ ಜೈಲಿಗೆ ಹಾಕ್ದಂಗೆ ಆಗುತ್ತೆ, ಬಟ್ ಅವರು ಯಾರು ಸ್ಟಡಿ ಮಾಡಲಿಕ್ಕೆ ಮೋಟಿವೇಶನ್ ಇರುತ್ತಲ್ಲ ಅವ್ರು ಡೆಫಿನೆಟ್ಲಿ ಅವ್ರಿಗದು ಫ್ರೂಟ್ಫುಲ್. ಅವರು ಓದೋದು ಯಾರಿಗೆ ನನಗೇನಾದರೂ ಜೀವನದಾಗ ಅಚೀವ್ ಮಾಡ್ಬೇಕಂದ್ರೆ 10th ಆದಮೇಲೆ 2 ವರ್ಷ ಅವ್ರು ಹಾರ್ಡ್ ವರ್ಕ್ ಮಾಡಲೇಬೇಕು. ಅದರಿಂದ ಅವ್ರ ಮುಂದೆ ಜೀವನ ಭಾಳ ಫ್ರೂಟ್ಫುಲ್ಲಾಗಿ ಆಗುತ್ತೆ. ತಾಯಿದ್ರೆ ಅವಮಾನ ಹೋಗ್ತೀನಿ ಮೇಡಮ್. ಈಗ ಏನು ಕನಸಿದೆ ಮಗನ ಬಗ್ಗೆ ಸದ್ಯಕ್ಕೆ? ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಹುಡುಗ ಅದಾನ. ಯಾವಾಗಲೂ ಅಪ್ ಟು 10th ಚಲೋ ರ್ಯಾಂಕ್ ತೊಗೊಂಡಿದ್ದ. ಸೊ ಈಗ ಮೆಡಿಕಲ್ ಹೋಗ್ತೀನಿ ಅನ್ನಕತ್ತಂದು JE ಮೇನ್ಸ್ನಾಗೂ ಚಲೋ ಸ್ಕೋರ್ ತೊಗೊಂಡಾನ. ಸೊ IITನೂ ಸಿಗ್ಬೋದು ಅವನಿಗೆ, ಬಟ್ ಅವ್ನ ಡ್ರೀಮ್ ಇದೆ ಮೆಡಿಕಲ್ ಮಾಡಬೇಕಂತ. ಸೊ ಮೆಡಿಕಲಿಗೆ ನಿಮ್ಮ ಕನಸು ಏನಿತ್ತು ಅಂತ? ನಾವು ಇದು ಡಾಕ್ಟರ್ ಸಾಕೀಗ ಅವನೇನಾದ್ರು ಬೇರೆ ಫೀಲ್ಡ್ಗೆ ಹೋಗಲಿ ಅನ್ನೋ ವ್ಯವಸ್ಥೆ ಏನಾದರೂ ಇತ್ತಾ? ಇನ್ನು ಡಾಕ್ಟರ್ ಆದರೂ ಓಕೆನಾ ಅಂತ? ಆದರೆ ಯಾವ ಥರ ಡಾಕ್ಟರ್, ಯಾವ ಡಾಕ್ಟರ್ ಬೇಕು? ಇಲ್ಲ ಹಂಗೆ ಡಾಕ್ಟರ್ ಆದರೆ ನನಗೆ ಓಕೆ ಇತ್ತು, ಬಟ್ ಒಳ್ಳೆಯ ಕಾಲೇಜ್ ಸಿಗಬೇಕು ಆ್ಯಂಡ್ ಹೊರಗಡೆ ಹೋಗಬೇಕು. ಬೆಸ್ಟ್ ಕಾಲೇಜ್ ಆ್ಯಂಡ್ ಮೆಡಿಕಲ್ನಾಗೂ ಟಾಪ್ ಮಾಡಬೇಕಂತ ನನ್ನ ಒಂದು ಕನಸು. ಇದು ರಾಜ್ಯಕ್ಕೆ ಟಾಪರ್ ಆಗುವಂತಹ ಅಂದರೆ 2ನೇ ರ್ಯಾಂಕ್ ಬಂದಂತಹ ಸಾಯಿಶ್ ತಂದೆ ಮತ್ತು ತಾಯಿ ಸಾಯಿಶ್ ಅವರ ಮಾತುಗಳು ಅಂತ ಹೇಳ್ಬೋದು. ಮೊಬೈಲ್ನ ಬಳಕೆ ಮಾಡಲ್ಲ, ಔಟಿಂಗ್ ಹೋಗಲ್ಲ, ಓದೋದು ಮಾತ್ರ ನನ್ನ ಹವ್ಯಾಸ ಆಗಿತ್ತು, ಓದ್ತಾ ಇದ್ದೆ, ರ್ಯಾಂಕ್ ಬಂದಿದೆ, ಮುಂದೆ ಬರುವಂತಹ ಫಲಿತಾಂಶವೂ ಕೂಡ ಇದೇ ರೀತಿ ರ್ಯಾಂಕ್ ಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಸಾಯಿಶ್ ಮತ್ತು ಕುಟುಂಬ ಮಾತಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮೊನ್ನೆ SSLC PUC ರಿಸಲ್ಟ್ ಬಂದರೂ ಕೂಡ ಹಾವೇರಿ ಜಿಲ್ಲೆ ಪ್ರಥಮ ಸ್ಥಾನವನ್ನು ಗಳಿಸಿತ್ತು. ಅಂದರೆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೀಗ ಮತ್ತೊಬ್ಬ ಸಾಯಿ ಶ್ರವಣನ್ ಅಂದರೆ ತಂದೆ ಡಾಕ್ಟರ್ ಕೂಡ ತಾಯಿ ಕೂಡ ವೈದ್ಯರು, ಮೊಬೈಲ್ ಬಳಕೆ ಮಾಡ್ದೇ ಅದ್ಭುತವಾಗಿ ಓದ್ಕೊಂಡು ಇದೀಗ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿರುವಂಥದ್ದು. ಅದರಲ್ಲೂ ಕೂಡ ಕೃಷಿಯಲ್ಲಿ ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿತ್ವ. ಮುಂದೆ ಕೂಡ ಡಾಕ್ಟರ್ ಆಗಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಸಾಯಿಶ್ ಮುಂದಾಗಿದ್ದಾರೆ. ನನ್ನ ಜೊತೆ ಸಾಯಿಶ್ ಮತ್ತು ಅವ್ರ ತಂದೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸಾಯಿಶ್, ಪ್ರಥಮವಾಗಿ ರಿಪಬ್ಲಿಕ್ ಕಡೆಯಿಂದ ನಮಗೆ ಕಂಗ್ರ್ಯಾಚುಲೇಷನ್ಸ್. ಏನು ಈ ರೀತಿ ಅಂದರೆ ಒಂದು ರೀತಿಯಲ್ಲಿ 2ನೇ ರ್ಯಾಂಕ್ ಬಂದಷ್ಟು ಈಸಿ ಏನಲ್ಲ, ಏನೇನೆಲ್ಲ ಅಂದ್ಕೊಂಡಿದ್ರಿ, ಯಾವ ರೀತಿ ಓದ್ತಾ ಇದ್ರಿ ಅಂತ? ನಾವು ಎಕ್ಸ್ಪರ್ಟ್ನಲ್ಲಿ ಓದಿದ್ದೆ 2 ವರ್ಷ. ಅಲ್ಲೇ ಲೈಕ್ ಭಾಳ ಸ್ಟ್ರಿಕ್ಟ್ ಇತ್ತು. 2 ವರ್ಷ ಮೊಬೈಲು ಯೂಸ್ ಮಾಡಿಲ್ಲ ಜಾಸ್ತಿ. ಮತ್ತು ಎವ್ರಿ ಡೇ ಲೈಕ್ ನಮ್ಮ ಡಿಸಿಪ್ಲಿನ್ ಇತ್ತು, ಇದೇ ಸ್ಕೆಡ್ಯೂಲ್ ಇದೇ ಫಿಕ್ಸ್ ಮಾಡಿ ಓದಿದರೆ. ಮತ್ತು ನಮಗೆ ಕಂಟಿನ್ಯೂಸ್ ಮಾಕ್ ಟೆಸ್ಟ್ ಇದ್ದು, ಈ ಥರ ನಮಗೆ CET, NEET ಮತ್ತು ಬೇರೆ ಎಕ್ಸಾಮ್ಸ್ನಲ್ಲಿ ಎಕ್ಸ್ಪರ್ಟ್ ಟೀಚರ್ಸ್ ಮತ್ತು ಎಲ್ಲರೂ ಹೆಲ್ಪ್ ಮಾಡಿ ಕರೆಕ್ಟಾಗಿ ಪ್ರಿಪೇರ್ ಮಾಡಿದರು. 2 ಇಯರ್ಸ್ ಆಫ್ ಹಾರ್ಡ್ ವರ್ಕಿಂದ ಭಾಳ ಚಲೋ ರಿಸಲ್ಟ್ ಬಂದಿದೆ. ಅಪ್ಪ ಅಮ್ಮ ಇಬ್ಬರು ವೈದ್ಯರು, ಹಣ ಕಾಮನಾಗಿ ಇದ್ದೇ ಇರ್ತೈತಿ. ಎಲ್ಲ ದೊಡ್ಡ ದೊಡ್ಡ ಮೊಬೈಲ್, iPhone 16 ಆ ಥರ ಕೇಳೋವಂಥ ವ್ಯವಸ್ಥೆಯಲ್ಲಿ ತಾವು ಮೊಬೈಲೇ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರಿ. ಹೇಗೆ ಬಿಟ್ಟಿದ್ರಿ ಮೊಬೈಲ್ನ ಅಂತ? ಫಸ್ಟಿಗೆ ಟಫ್ ಇತ್ತು. ಇಟ್ ವಾಸ್ ಬಟ್ ಲೈಕ್ ನನಗೆ ಒಂದು ಒಳ್ಳೆ ಮಾರ್ಕ್ಸ್ ಮತ್ತು ಒಳ್ಳೆ ರ್ಯಾಂಕ್ ಬೇಕಾಗಿತ್ತು. ಅದಕ್ಕೆ 2 ವರ್ಷ ಸೆಲ್ಫ್ ಮೋಟಿವೇಟೆಡ್ ಆಗಿ ಪೇರೆಂಟ್ಸಿನ ಹೆಲ್ಪಿಂದ ಮೋಟಿವೇಶನ್ ನಾನು ಫೋನ್ ಬಿಟ್ಟೆ. 2 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆಯಿತು. ಈ 2 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ನಾನು ಒಳ್ಳೆ ರ್ಯಾಂಕ್ ಬರ್ಬೋದು ಅಂತ ಲೈಕ್ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಒಳ್ಳೆ ರ್ಯಾಂಕ್ ಬಂತು. ಈ ಮುಂದೆ ಬರುವಂಥ ಫಲಿತಾಂಶ ಯಾವ ರೀತಿ ಇರುತ್ತೆ? ಇಂಜಿನಿಯರಿಂಗ್ ಕೂಡ 11th ರ್ಯಾಂಕ್ ಅಂತ ಕೇಳ್ಪಟ್ಟೆ, ಆ ಬಗ್ಗೆ ಹೇಳಿ. ಇಂಜಿನಿಯರಿಂಗು ಒಳ್ಳೆಯದಾಯಿತು. ಲೈಕ್ ನಮ್ಮ 2 ಇಯರ್ಸ್ ನಾನು PCMB 4 ಕೋರ್ಸಸ್ ತೊಗೊಂಡಿದ್ದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ. ಮತ್ತು ಅದರಲ್ಲಿ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ನ ಇಂಜಿನಿಯರಿಂಗ್ ರ್ಯಾಂಕ್ ಬಂತು. ಬಟ್ ನನಗೆ ಮೆಡಿಕಲೇ ಮಾಡೋದಿದೆ. ಸೊ ನೀಟ್ ರಿಸಲ್ಟಿಗೆ ವೇಟ್ ಮಾಡ್ತಿದ್ದೀನಿ. ಇನ್ನು ಜೊತೆಗೆ ಓದುವಂಥ ಬೇರೆ ವಿದ್ಯಾರ್ಥಿಗಳು ಕೂಡ ಡಾಕ್ಟ್ರು ಅಥವಾ ಇನ್ನು ಇಂಜಿನಿಯರು ಇದಂಥ ಮಕ್ಕಳೇ ಇರ್ತಾರೆ. ಅವರು ಜೊತೆಗೆ ಇದ್ದಾಗ ಯಾರು ತಮಗೆ ಫೈಟು ಅಂತ ಅನಿಸಿತ್ತು? ಯಾವಾಗ ನೀವು ಏನು ಅಂದ್ಕೊಂಡಿದ್ರಿ ಅವಾಗ? ಇಲ್ಲ, ಎಲ್ಲರೂ ಒಳ್ಳೇದು ಓದ್ತಿದ್ರು. ನನ್ನ ಎಕ್ಸ್ಪರ್ಟ್ನಲ್ಲಿ ನನ್ನ ಬ್ಯಾಚವ್ರು ಒಳ್ಳೆಯರು, ಎಲ್ಲರೂ ಭಾಳ ಹೆಲ್ಪ್ ಮಾಡಿದರು ನನಗೆ. ಎಲ್ಲರೂ ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ. ನಮ್ಮ ಎಕ್ಸ್ಪರ್ಟ್ ಟಾಪ್ 10 7 ರ್ಯಾಂಕ್ಸ್ ತೊಗೊಂಡಿದೆ. ನನ್ನ ಎಲ್ಲ ಫ್ರೆಂಡ್ಸ್. ಮತ್ತು ಇಟ್ ವಾಸ್ ಕಾಂಪಿಟೇಟಿವ್ ಎಕ್ಸಾಮ್, ಕಾಂಪಿಟೇಟಿವ್ ಇತ್ತು. ಎಲ್ಲರೂ ಹೆಲ್ಪು ಮಾಡಿದರು, ಬಟ್ ಯು ಆರ್ ಆಲ್ಸೋ ಕಾಂಪಿಟೇಟರ್ಸ್. ಮತ್ತು ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಇನ್ ಮೈ ಎಕ್ಸ್ಪರ್ಟ್. ಎಲ್ಲ ಫ್ರೆಂಡ್ಸು ಭಾಳ ಹೆಲ್ಪ್ ಮಾಡಿದರು, ಪೇರೆಂಟ್ಸು ಭಾಳ ಹೆಲ್ಪ್ ಮಾಡಿದರು. ಅವರು ಆಶೀರ್ವಾದ ಅಂತನೇ ಇಷ್ಟು ಒಳ್ಳೆ ರ್ಯಾಂಕ್ ಬಂದಿದ್ದು. ದಿನಕ್ಕೆ ಎಷ್ಟು ಗಂಟೆ ಕಾಲಗಳು ಓದ್ತಿದ್ರಿ ತಾವು? ಅಂದರೆ ಸಮಯ ಬೇರೆ ಯಾವ ಮೀಸಲು ಇಡ್ತಾ ಇದ್ರಿ? ತಾವು ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು ಅಂತ ಕೇಳ್ಪಟ್ಟೆ ನಾನು. ಇದನ್ನ ಯಾವಾಗ ಆಟ ಆಡ್ತಿದ್ರಿ? ಹೇಗೆಲ್ಲ ಓದ್ತಾ ಇದ್ರಿ? ಕ್ಯಾಂಪಸ್ಸಲ್ಲಿ ಯಾವ ರೀತಿ ಇರ್ತಿದ್ರಿ ಅಂತ? ದಿನಕ್ಕೆ 10-12 ತಾಸು ಓದ್ತಿದ್ದೆ. ಲಾಸ್ಟ್ 2 ಇಯರ್ಸ್ ಸ್ಪೋರ್ಟ್ಸ್ ಆಡಿಲ್ಲ ಜಾಸ್ತಿ. ಓನ್ಲಿ ಸಂಡೇಸು 1 ಅವರ್ ಆಡ್ತಿದ್ದೆ. ಯಾಕಂದರೆ ಎಕ್ಸ್ಪರ್ಟ್ನಲ್ಲಿ ನೋ ಸ್ಕೋಪ್ ಫಾರ್ ಸ್ಪೋರ್ಟ್ಸು. ಓನ್ಲಿ ಸಂಡೇಸ್ 1 ಅವರ್ ಅವ್ರು ಕೊಡ್ತಿದ್ರು ಅಷ್ಟೇ. ಇನ್ನು ಓದಿದ್ದು ಮಂಗಳೂರಲ್ಲಿ, ದೊಡ್ಡದಾದಂಥ ಬೀಚ್ ಇರುವಂಥದ್ದು, ಆಟ ಆಡಲಿಕ್ಕೆ ಹೋಗಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇತ್ತಲ್ಲಿ. ಎಷ್ಟು ಹೊರಗಡೆ ಔಟಿಂಗ್ ಹೋಗೋದಾಗಲಿ, ಹೀಗೆ ಫ್ರೆಂಡ್ಸ್ ಜೊತೆ ಓಡಾಡೋದಾಗಲಿ, ಯಾವಾಗ ಓದ್ತಾ ಇದ್ರಿ, ಯಾವಾಗ ಹೊರಗಡೆ ಹೋಗ್ತಾ ಇದ್ರಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ ಅಂತ? ನಮಗೆ ಔಟಿಂಗ್ ಅಂದರೆ 3 ತಿಂಗಳಿಗೆ ಒಂದ್ಸತಿ ಔಟಿಂಗ್ ಇತ್ತು ಪೇರೆಂಟ್ಸ್ ಕೂಟಾಗೆ. ಅದು ಬಿಟ್ಟರೆ ಫುಲ್ ಡೇ, ಫುಲ್ 3 ಮಂತ್ಸ್ ನಾವು ಒಳಗೆ. ವಿ ಆರ್ ನಾಟ್ ಅಲೌಡ್ ಔಟ್ಸೈಡ್. ನಾವು ಎಲ್ಲೂ ಬೀಚ್ ಎಲ್ಲೂ ಹೋಗೋಕೆ ಅಲೌಡ್ ಇದ್ದಿದ್ದಿಲ್ಲ. ಫಿಕ್ಸು ಓದೋದು, ಹಾಸ್ಟೆಲು, ಕ್ಲಾಸು,
ಅದೇ ಕಂಟಿನ್ಯೂ ಏನು ಅಷ್ಟೇ, ಮತ್ತೇನು ಹೊರಗೆಲ್ಲ ಹೋಗೋದಿಲ್ಲ, ಅಡ್ಡಾಡೋದಿಲ್ಲ. ಏನು ಡ್ರೀಮ್ ಇದೆ ಸಾಯಿಸ್ಗೆ ಅಂತ ಸದ್ಯಕ್ಕೆ? ಹೀಗೆ ಡಾಕ್ಟರ್ ಆಗ್ಬೇಕಂತಿದ್ದೀನಿ. ನೀಟ್ ರಿಸಲ್ಟ್ ಬಂದಮೇಲೆ ಒಳ್ಳೆ ಕಾಲೇಜ್ ಸಿಗ್ಬೇಕಂತ ಎಕ್ಸ್ಪೆಕ್ಟೇಷನ್ ಐತೆ, ನೋಡ್ಬೇಕು. ನೀಟ್ಗೂ ಕೂಡ ಕಾಯ್ತಿದ್ರೆ ಆ ಒಂದು ಫಲಿತಾಂಶ ಕೂಡ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನೀಟಲ್ಲಿ ಈಗ? ಒಂದು ಒಳ್ಳೆ ರ್ಯಾಂಕು ಮತ್ತು ಕಾಲೇಜಿಗೆ ಅಡ್ಮಿಷನ್ ಸಿಕ್ಕರೆ ಎಕ್ಸ್ಪೆಕ್ಟಿಂಗ್ ಗುಡ್ ರ್ಯಾಂಕು, ಅದು ಸ್ಟೇಟ್ ರ್ಯಾಂಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಎರಡೇ ಫಸ್ಟ್ ಆಲ್ರೆಡಿ ಈಗ ಸೆಕೆಂಡ್ 6 ಹೊಡೆದ್ಬಿಟ್ಟಿದ್ದೀರಿ, ಅಲ್ಲೂ ಏನು ಸೆಂಚುರಿ ಬಾರಿಸೋ ವ್ಯವಸ್ಥೆ ಇದೆ ಹೇಗೆ ಅಂತ? ಒಳ್ಳೇದಾಗಿದೆ, ನೀಟ್ ರಿಸಲ್ಟ್ ಯಾಕಾಗಲ್ಲ. ಸಾಯಿಸ್ ಅವ್ರ ತಂದೆ ಡಾಕ್ಟರ್ ಶಿವಣ್ಣ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಮನ್ ಆಗಿ ಮಕ್ಕಳನ್ನ ಓದಿಸೋ ವ್ಯವಸ್ಥೆಯಲ್ಲಿ ವೈದ್ಯರು ಮುಂದಾಗ್ತಾರೆ ಅನ್ನೋ ವ್ಯವಸ್ಥೆ, ಮಗನಿಗೆ ಮೊಬೈಲು ಇದು ಕೊಡಿಸ್ತೆ, ದೂರದ ಊರಲ್ಲಿ ಓದ್ಸಕ್ಕೆ ಹಾಕಿ ಏನು ಡ್ರೀಮ್ ಇಟ್ಕೊಂಡಿದ್ರು ಮಗನ ಬಗ್ಗೆ? ಯಾವ ರೀತಿ ಓದ್ತಾ ಇದ್ದ, ತಾವು ಯಾವ ರೀತಿ ಹೆಲ್ಪ್ ಮಾಡಿದ್ರಿ ಅಂತ ಅವ್ರಿಗೆ? ಅವ ಫಸ್ಟ್ ಸ್ಟ್ಯಾಂಡರ್ಡಿಂದನ ಬ್ರಿಲಿಯಂಟ್ ಸ್ಟೂಡೆಂಟೇ ಇದ್ದ. ಆಮೇಲೆ ವೆನ್ ಈ ವಾಸ್ ಇನ್ 5th ಸ್ಟ್ಯಾಂಡರ್ಡ್ 6th ನವೋದಯನೂ ಅವ ಜನರಲ್ ಮೆರಿಟಲ್ಲಿ ಕ್ರ್ಯಾಕ್ ಮಾಡಿದ್ದ. ಬಟ್ ನವೋದಯ ಅಡ್ಮಿಷನ್ ತೊಗೊಳ್ಳಿಲ್ಲ. ಅವನ ಮನೆಯಲ್ಲಿ, ನಂದೇನೋ 10th ಮಟ್ಟ ಮಕ್ಕಳು ಮನೆಯಲ್ಲಿದ್ದೇ ಓದಿಸ್ಬೇಕಂತ, ಅಂದರೆ ಪೇರೆಂಟ್ಸ್ ಜೊತೆ ಅಟ್ಯಾಚ್ಮೆಂಟ್ ಇರುತ್ತಂತೇಳಿ. ಬಟ್ ಆಮೇಲೆ 10th ಆದಮೇಲೆ ಅಷ್ಟು ಇಲ್ಲಿ ಸ್ಕೋಪ್ ಇಲ್ಲ ಅಂಥೇಳಿ ಎಲ್ಲಿ ಎಜುಕೇಷನ್ ಹಬ್ ಚೆನ್ನಾಗಿದೆ ಅಲ್ಲಿ ಮಂಗಳೂರಿಗೆ ಕಳಿಸಿದ್ವಿ. ಅಂದರೆ ಈಗಿನ ಕಾಲದಲ್ಲಿ ಫೋನ್ ಬಳಕೆ ತುಂಬ ಆಗಿದೆ, ಅದರಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅಲ್ಲೇ ಸ್ಟ್ರಿಕ್ಟ್ ಆಗಿದೆ, ಅವ್ರಿಗೆ ಮನೆಗೆ ವೀಕ್ಲಿ 3 times ಕಾಲ್ ಮಾಡ್ಲಿಕ್ಕೆ ಕೊಡ್ತಾರೆ, ಸಂಡೇ ಒಂದು ದಿವಸ ಫಿಕ್ಸ್ ಟೈಮಿಂಗಲ್ಲಿ ಕಾಲ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಸ್ಟಾರ್ಟಿಂಗಿಗೆ ಜೈಲಿಗೆ ಹಾಕ್ದಂಗೆ ಆಗುತ್ತೆ, ಬಟ್ ಅವರು ಯಾರು ಸ್ಟಡಿ ಮಾಡಲಿಕ್ಕೆ ಮೋಟಿವೇಶನ್ ಇರುತ್ತಲ್ಲ, ಅವ್ರು ಡೆಫಿನೆಟ್ಲಿ ಅವ್ರಿಗದು ಫ್ರೂಟ್ಫುಲ್. ಅವರು ಓದೋದು ಯಾರಿಗೆ ನನಗೇನಾದರೂ ಜೀವನದಾಗ ಅಚೀವ್ ಮಾಡ್ಬೇಕಂದ್ರೆ 10th ಆದಮೇಲೆ 2 ವರ್ಷ ಅವ್ರು ಹಾರ್ಡ್ ವರ್ಕ್ ಮಾಡಲೇಬೇಕು. ಅದರಿಂದ ಅವ್ರ ಮುಂದೆ ಜೀವನ ಭಾಳ ಫ್ರೂಟ್ಫುಲ್ಲಾಗಿ ಆಗುತ್ತೆ. ತಾಯಿದ್ರೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಏನು ಕನಸಿದೆ ಮಗನ ಬಗ್ಗೆ ಸದ್ಯಕ್ಕೆ? ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಹುಡುಗ ಅದಾನ. ಯಾವಾಗಲೂ ಅಪ್ ಟು 10th ಚಲೋ ರ್ಯಾಂಕ್ ತೊಗೊಂಡಿದ್ದ. ಸೊ ಈಗ ಮೆಡಿಕಲ್ ಹೋಗ್ತೀನಿ ಅನ್ನಕತ್ತಂದು JE ಮೇನ್ಸ್ನಾಗೂ ಚಲೋ ಸ್ಕೋರ್ ತೊಗೊಂಡಾನ. ಸೊ IITನೂ ಸಿಗ್ಬೋದು ಅವನಿಗೆ, ಬಟ್ ಅವ್ನ ಡ್ರೀಮ್ ಇದೆ ಮೆಡಿಕಲ್ ಮಾಡಬೇಕಂತ. ಸೊ ಮೆಡಿಕಲಿಗೆ ನಿಮ್ಮ ಕನಸು ಏನಿತ್ತು ಅಂತ? ನಾವು ಇದ್ರೂ ಡಾಕ್ಟರ್ ಸಾಕೀಗ ಅವನೇನಾದ್ರು ಬೇರೆ ಫೀಲ್ಡ್ಗೆ ಹೋಗಲಿ ಅನ್ನೋ ವ್ಯವಸ್ಥೆ ಏನಾದರೂ ಇತ್ತಾ? ಇನ್ನು ಡಾಕ್ಟರ್ ಆದರೂ ಓಕೆನಾ ಅಂತ? ಆದರೆ ಯಾವ ಥರ ಡಾಕ್ಟರ್, ಯಾವ ಡಾಕ್ಟರ್ ಆಗಬೇಕು? ಇಲ್ಲ ಹಂಗೆ ಡಾಕ್ಟರ್ ಆದರೆ ನನಗೆ ಓಕೆ ಇತ್ತು, ಬಟ್ ಒಳ್ಳೆಯ ಕಾಲೇಜ್ ಸಿಗಬೇಕು ಆ್ಯಂಡ್ ಹೊರಗಡೆ ಹೋಗಬೇಕು. ಬೆಸ್ಟ್ ಕಾಲೇಜ್ ಆ್ಯಂಡ್ ಮೆಡಿಕಲ್ನಾಗೂ ಟಾಪ್ ಮಾಡಬೇಕಂತ ನನ್ನ ಒಂದು ಕನಸು. ಇದು ರಾಜ್ಯಕ್ಕೆ ಟಾಪರ್ ಆಗುವಂತಹ, ಅಂದರೆ 2ನೇ ರ್ಯಾಂಕ್ ಬಂದಂತಹ ಸಾಯಿಶ್ ತಂದೆ ಮತ್ತು ತಾಯಿ ಸಾಯಿಶ್ ಅವರ ಮಾತು ಅಂತ ಹೇಳ್ಬೋದು. ಮೊಬೈಲ್ನ ಬಳಕೆ ಮಾಡಲ್ಲ, ಔಟಿಂಗ್ ಹೋಗಲ್ಲ, ಓದೋದು ಮಾತ್ರ ನನ್ನ ಹವ್ಯಾಸ ಆಗಿತ್ತು, ಓದ್ತಾ ಇದ್ದೆ, ರ್ಯಾಂಕ್ ಬಂದಿದೆ, ಮುಂದೆ ಬರುವಂತಹ ಫಲಿತಾಂಶನೂ ಕೂಡ ಇದೇ ರೀತಿ ರ್ಯಾಂಕ್ ಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಸಾಯಿಶ್ ಮತ್ತು ಕುಟುಂಬ ಮಾತಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.